अरे सिकंदर से पृथ्वी जरा ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಎಲ್ಲಿ ಹೊಂಟಿದ್ದೇವೆ ಅಂತಂದ್ರೆ ಹಳಿಯಾಳಕ್ಕೆ ಯಾಕೆ ಹೊಂಟಿದ್ದೇವಪ್ಪ ಅಂತಂದ್ರೆ ಪ್ರಥಮ ಬಾರಿಗೆ ಕರ್ನಾಟಕ ರಾಜ್ಯದ ಹಳಿಯಾಳ ತಾಲೂಕಿನ ರಾಜ್ಯ ಮತ್ತು ಅಂತಾರಾಜ್ಯ ಮಟ್ಟದ ಕುಸ್ತಿಯನ್ನು ಹಮ್ಮಿಕೊಳ್ಳಲಾಗಿದೆ. ಅದನ್ನು ನೋಡಲು ನಾವು ಮತ್ತು ನಮ್ಮ ಸ್ನೇಹಿತರು ಹೊಂಟಿದ್ದೇವೆ. ಕುಸ್ತಿ ಪಂದ್ಯಾವಳಿಯಲ್ಲಿ ಒಂದು ಮಹೀಂದ್ರ ಥಾರ್ ರಾಕ್ಸ್, ಒಂದು ಟ್ರ್ಯಾಕ್ಟರ್, 10 ಬುಲೆಟ್, 4 ಸ್ಪೆಂಡರ್ ಬೈಕ್ ಹಾಗೂ 3 ಸ್ಕೂಟಿಯನ್ನು ಬಹುಮಾನವಾಗಿ ಇಡಲಾಗಿದೆ. ಇಲ್ಲಿ ರಾಜ್ಯ ಮತ್ತು ಅಂತಾರಾಜ್ಯ ಮಟ್ಟದ ಕುಸ್ತಿಪಟುಗಳು ಭಾಗವಹಿಸಲಿದ್ದಾರೆ. ಮಹಿಳೆಯರು ಮತ್ತು ಪುರುಷರು ಕೂಡ ಜಂಗ್ಲಿ ನಿಕಾಲ್ ಕುಸ್ತಿಯಲ್ಲಿ ಭಾಗವಹಿಸಲಿದ್ದಾರೆ. ಕುಸ್ತಿಪಟುಗಳ ಕುಸ್ತಿಯನ್ನು ನೋಡಲು ಬರುವಂಥ ಜನರಿಗೆ ತೊಂದರೆ ಆಗದಂತೆ ಆಸನ ವ್ಯವಸ್ಥೆಗಳನ್ನು ಕೂಡ ಇಲ್ಲಿ ಮಾಡಲಾಗಿದೆ ಮತ್ತು 3 ದೊಡ್ಡ LED ಟಿವಿಗಳನ್ನು ಕೂಡ ಅಳವಡಿಸಲಾಗಿದೆ. ಕುಸ್ತಿ ನೋಡಲು 2 ರಿಂದ 3 ಲಕ್ಷ ಜನರು ಬರುವ ನಿರೀಕ್ಷೆಯಲ್ಲಿದೆ. ಕುಸ್ತಿಯನ್ನು ನೋಡಲು ವಿಜಯಪುರದ ಶಾಸಕರಾದಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಆಗಮಿಸಿದ್ದಾರೆ. ಅವರು ಕುಸ್ತಿಪಟುಗಳ ಬಗ್ಗೆ ಒಂದೆರಡು ಮಾತುಗಳನ್ನು ಮಾತನಾಡಲಿದ್ದಾರೆ. ಇದು ಕುಸ್ತಿ ಬಹುಶಃ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಾನು ನೋಡಿರಲಿಲ್ಲ. ಅನೇಕ ಕಾರ್ಯಕ್ರಮಗಳನ್ನ ನಾವು ಹೋಗಿದ್ದೀವಿ. ಆದರೆ ಇವತ್ತು ಇಲ್ಲಿಯ ನಮ್ಮ ಒಬ್ಬ ವ್ಯಕ್ತಿನೇ ರಾಜು ತೇಜೋಳ್ಳಿಯವರು ಸುಮಾರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ, ಮೊದಲೇ ಬಹುಮಾನ ಏನೈತಿರಿ, ಮಹೀಂದ್ರ ಥಾರ್, ಸೆಕೆಂಡ್ ಟ್ರ್ಯಾಕ್ಟರ್, 10 ಬುಲೆಟ್, 5 ಸ್ಕೂಟಿ, 10 ಸ್ಪ್ಲೆಂಡರ್, ಇನ್ನಿತರ ನಗದು ಬಹುಮಾನಗಳು. ಪೈಲ್ವಾನ್ಗಳಿಗೆ ಒಂದು 25 ಎಮ್ಮಿ ಇಡಬೇಕಾಗಿತ್ತು. ಯಾಕಂದ್ರೆ ಇವತ್ತೆಲ್ಲ ಡುಪ್ಲಿಕೇಟ್ ಹಾಲು ಸಿಗಲಾಕತ್ತವ. ಪೈಲ್ವಾನ್ರ ಬಳಿ ಶಕ್ತಿ ಉಳಿಯಲಾಗೈತ್ರಿ. ನಾವೆಲ್ಲ ವಿಧಾನಸಭೆಯಲ್ಲಿ ಜಂಗೀನು ಖಾಲಿ ಕುಸ್ತಿ ಮಾಡ್ತೀವಿ. ಇಲ್ಲಿ ಹಾಲು ಕುಡಿದು ಅವರೆಲ್ಲ ತಾಲೀಮ್ ತೆಗೆದು ತಾಲೀಮ್ ಕೋಣೆಗೆ ಹೋಗಿ, ನಮ್ಮ ತಾಲೀಮ್ ಕೋಣೆ ಅಂದರೆ ವಿಧಾನಸಭೆ, ಅಲ್ಲಿ ಒಳಗೊಮ್ಮೆ ನೋಡ್ತೀರಿ ಡಿಶುಮ್ ಬರ್ತಾರೆ. ಪಾರ್ಲಿಮೆಂಟ್ನಾಗ ನೋಡ್ತೀರಿ ಹಂಗೆ ಎದ್ದೆದ್ದು ಬರ್ತಿರ್ತಾರೆ. ಹಂಗೆ ಈ ಒಂದು ಕುಸ್ತಿ ಏನಿದೆ ಬಹುಶಃ ನನ್ನ ಜೀವನದಲ್ಲಿ ನೋಡಿ. ನಾವು ನಿನ್ನೆ ಸಿದ್ದೇಶ್ವರ ಸಂಕ್ರಮಣ ಜಾತ್ರೆಯಲ್ಲಿ ನಾವು ಇಟ್ಟಿದ್ದೀವಿ. ನಮ್ಮಲ್ಲಿ 1,01,000 ರೂಪಾಯಿ ಭಾಳ ದೊಡ್ಡ ಬಹುಮಾನ. ಮೊದಲು ನಮ್ಮಲ್ಲಿ ಬರೀ ಬಾಳಿಕಾಯಿ ಕುಸ್ತಿ ಆಡಿಸ್ತಿದ್ದೀವಿ. 2 ಬಾಳಿಕಾಯಿ ಕೊಡ್ತಿದ್ದೀವಿ, ಕೆಡೋದವನಿಗೂ 2, ಗೆದ್ದವನಿಗೂ 2. ಈ ಸಲ ಏನೋ ರಷ್ಯಾದಿಂದ ಒಬ್ಬನ ಕರ್ಕೊಂಡು ಬಂದಿದ್ರು ನಮ್ಮಲ್ಲಿ, ಅದೇ 1,01,000 ರೂಪಾಯಿ. ಹೀಗೆಲ್ಲ ನಡೀತದೆ. ಇದು ನಮ್ಮ ಭಾರತದ ಪ್ರಾಚೀನ ಒಂದು. ಮಹಾರಾಷ್ಟ್ರದಿಂದ ಕುಸ್ತಿಪಟುಗಳು ಆಗಮಿಸಿದ್ದಾರೆ. ಅವರ ಬಗ್ಗೆ ನಿಮಗೆ ಪರಿಚಯವನ್ನು ಮಾಡಿಸುವಂತ ಪ್ರಯತ್ನ ಮಾಡುತ್ತೇನೆ. माझं नाव प्रदीप ठाकूर आहे आणि मी महाराष्ट्रामध्ये आलो सांगली जिल्ह्यातून. तालमीचं नाव अंडे पाटील तालीम सांगली आणि वस्ताचं नाव अमोल कंबळे आहे. आज इथे कुस्तीला आले मी. आज माझी प्रेम करणारी मी कुस्ती आहे माझ्या 3 नंबरला. ರಾಷ್ಟ್ರ ಮಟ್ಟದ ಕುಸ್ತಿಪಟುಗಳು ಅಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದ ಕುಸ್ತಿಪಟುಗಳು ಕೂಡ ಭಾಗವಹಿಸಿದ್ದಾರೆ. ಇರಾನಿನ ಕುಸ್ತಿಪಟುಗಳು ಆಗಿರುವಂಥ ಮಿರ್ಜಾ ಇರಾನ್ ಚಾಂಪಿಯನ್ ಮತ್ತು ಇರ್ಫಾನ್ ಇರಾನ್ ಚಾಂಪಿಯನ್ ಕೂಡ ಇವರು ಕೂಡ ಭಾಗವಹಿಸಿದ್ದಾರೆ. ನೇಪಾಳದಿಂದ ಆಗಮಿಸಿರುವಂಥ ದೇವ ತಾಪ ಇವರು 1,000ಕ್ಕೂ ಹೆಚ್ಚು ಯೂಟ್ಯೂಬ್ನಲ್ಲಿ ಕುಸ್ತಿಯನ್ನು ನೋಡಬಹುದು. ಈ ಕುಸ್ತಿಯು ಮಹೀಂದ್ರ ಥಾರ್ ರಾಕ್ಸ್ ಗೆಲ್ಲುವ ಅವಕಾಶವನ್ನು ಹೊಂದಿದ್ದಾರೆ. ಮಹಾರಾಷ್ಟ್ರದ ಕೇಸರಿಯಾಗಿ ಗುರುತಿಸಿಕೊಂಡಿರುವಂತಹ ಸಿಕಂದರ್ ಶೇಖ್ ಮತ್ತು ಪೃಥ್ವಿರಾಜ್ ಪಾಟೀಲ್
ಇವರ ಇಬ್ಬರ ನಡುವೆ ಯಾರು ಗೆಲ್ಲುತ್ತಾರೆ ಅವರಿಗೆ ಮಹೀಂದ್ರ ಥಾರ್ ರಾಕ್ಸ್ ಜವಳಿಕರ್ ಅವರಿಗೆ, ಅರುಣ್ ನೈಕೋಜಿ ಅವರಿಗೆ, ರಾಜು ನೈಕೋಜಿ ಅವರಿಗೆ ಈ ಒಂದು ನೆಲದ ಪರಮ ಪಾವನ ಪುಣ್ಯದ ನೆಲ, ಇತಿಹಾಸದ ಪುಟಗಳಲ್ಲಿ ಮಿಂಚುವಂತೆ ಮಾಡಿರುವಂತಹ ಈ ನಮ್ಮ ಹಳ್ಯಾಳದ ಆತ್ಮ, ಹಳ್ಯಾಳದ ಶಕ್ತಿ, ಹಳ್ಯಾಳದ ಕೇಂದ್ರ ಬಿಂದು ಅದು ಕುಸ್ತುವಿನ ಶಿವಾಲ ಅಂದ್ರೆ ಸಿಕಂದರ್ ರಾಜು ಅಣ್ಣ ಇವರ ನೇತೃತ್ವದಲ್ಲಿ ನಡೆದಿರುವಂಥ ರಾಷ್ಟ್ರ ಮತ್ತು ಅಂತಾರಾಷ್ಟ್ರದ ಮಟ್ಟದ ಕುಸ್ತಿ ಪಂದ್ಯಾವಳಿಯಲ್ಲಿ ಮಹಾರಾಷ್ಟ್ರದ ಕೇಸರಿಯಾಗಿರುವಂಥ ಸಿಕಂದರ್ ಶೇಖ್ ಅವರು ಪೃಥ್ವಿರಾಜ್ ಪಾಟೀಲನ್ನು ಸೋಲಿಸಿ ಮಹೀಂದ್ರ ಥಾರ್ ರಾಕ್ಸನ್ನು ಗೆದ್ದಿದ್ದಾರೆ.